ನೋಡಿ, ನಿನ್ನೆ ನೈಟ್ 29 ಜೂನು 2024 11:04ಕ್ಕೆ ಈ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಅಪ್ಲೋಡ್ ಆಗಿರೋದು ನೋಡಿ. ಓಕೆನಾ. 100% ಅಪ್ಲೋಡ್ ಆಗಿದೆ. ಇದು ಅಪ್ಲೋಡ್ ಆಗಿ ಗೊತ್ತಲ್ಲ ನಿಮಗೆ, ಜಾಸ್ತಿ ಟೈಮ್ ತಗೊಳುತ್ತೆ. ಕ್ರಿಕೆಟು ಐ ಥಿಂಕು 4 ವಿಕೆಟ್ ಹೋಗಿತ್ತು. 147 150 ಆಗಿತ್ತು ಅನ್ಸುತ್ತೆ, 151 ಆಗಿತ್ತು ಅನ್ಸುತ್ತೆ. ಆಮೇಲೆ ಅದು ಮೇಯ್ನಾಗಿ ಇದ್ದಿದ್ದು ಯಾರು, ಮಿಸ್ಟರ್ ಮಿಲ್ಲರು ಮತ್ತೊಬ್ಬ 206 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡ್ತಾ ಇದ್ದಂಥ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ ಆಲ್ರೆಡಿ 50 ರನ್ನೇನೋ ಹೊಡೆದಿದ್ದ ಅನಿಸುತ್ತೆ. 200 ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇದ್ದಂಥ ವ್ಯಕ್ತಿ. ಮ್ಯಾಚ್ ಗತಿನೇ ಚೇಂಜ್ ಮಾಡಾಗಿತ್ತು. ಸೊ ಇದು ಅಪ್ಲೋಡ್ ಆಗಿರೋ ಟೈಮಿಂಗ್ಸ್ ನೋಡಿ, 11:45ಕ್ಕೆ ಅಪ್ಲೋಡ್ ಆಗಿದೆ. ಆಮೇಲೆ ನಾನು ಇದು TRP ಪಾರ್ಟಿ ಪೀಪಲ್ ಟ್ರೀ ವಿನ್ ಮಾಡಿಸಿದೆ ಅನ್ನೋದು ಈ ವಿಡಿಯೋ ಅಪ್ಲೋಡ್ ಮಾಡಿಟ್ಟಿದ್ದೇನೆ. ಓಕೆನಾ. ಸೊ ಎಲ್ಲ ಟೈಮಿಂಗ್ ಸಮೇತ ಇರೋದ್ರಿಂದ ನೋಡಿ, ಟೈಮಿಂಗ್ ಸಮೇತ ಇದೆ. ಓಕೆನಾ. ವರ್ಲ್ಡ್ ಕಪ್ ಹೇಗೆ ವಿನ್ ಆಯಿತು ಅನ್ನೋದಕ್ಕೆ ಸಾಕ್ಷಿ ನೋಡಿ. 25ಕ್ಕೆ 4ನೇ ತಾರೀಕು ವಾರೆಂಟ್ ಮಾಡಿಸ್ಕೊತಾರೆ. 25ನೇ ತಾರೀಕು ತನಕ ವೆಯ್ಟ್ ಮಾಡ್ತಾರೆ. 25ನೇ ತಾರೀಕು ನನ್ನನ್ನು ಬೆಳಗ್ಗೆ ಇಲ್ಲಿ 9 ಗಂಟೆಗೆ ಅರೆಸ್ಟ್ ಮಾಡ್ತಾರೆ. ಅದು ನಾಟ್ ವ್ಯಾಲಿಡ್ ವಾರೆಂಟ್. ಜೈಲಲ್ಲಿ ತಗೊಂಡೋಗಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರೆ ವಾರೆಂಟು NBW ಇಶ್ಯೂ ಮಾಡೋದು, ಅದು PP ಆ್ಯಂಡು ಪೊಲೀಸ್ನವ್ರು ಇದ್ರ ಮೇಲೆ NBW ಆಗಿರುತ್ತದೆ. ಆ್ಯಕ್ಚುಲಿ ಯಾರೇ ಕಂಪ್ಲೇಂಟ್ಸಲ್ಲಿ ಇದ್ದರೂ ಕೂಡ ಏನು ಮಾಡೋಕ್ಕೆ ಬರೋದಿಲ್ಲ. ಅದು NBWಗೆ ಶೂಟಿಗೆ ಕಟ್ಸ್ಕೊಳ್ಳೇಬೇಕು. ಅವತ್ತಿನ ದಿನ ಇದು ಮಾಡಲ್ಲ, ನಾನು JC ಹೋಗ್ತೀನಿ. ನೆಕ್ಸ್ಟ್ ದಿನ ನಾನು ಮಾಡಿಸ್ಕೊಂಡು ಫೋರ್ಸ್ಫುಲಿ ಕಂಪ್ಲೇಂಟ್ ಶ್ಯೂರಿಟಿ NBW ಮಾಡಿಸ್ಕೊಂಡು ಆಚೆ ಬರ್ತೀನಿ. ನೆಕ್ಸ್ಟ್ ಡೇ ಇಂಗ್ಲೆಂಡ್ ಮ್ಯಾಚು. ಅವ್ರ ಪ್ಲಾನ್ ಇರೋದು ನಾನು ಜೈಲಲ್ಲಿ ಇಟ್ಬಿಟ್ಟು ಇಂಡಿಯನ್ ಕ್ರಿಕೆಟ್ ಟೀಮ್ನ ಸೋಲಿಸ್ಬೇಕು ಅನ್ನೋದು. ಯಾರು, ರಾಹುಲ್ ಗಾಂಧಿದು ಪ್ಲಾನಿಂಗ್. ರಾಹುಲ್ ಗಾಂಧಿ, HD ಕುಮಾರಸ್ವಾಮಿ ಟೀಮ್ದು ಪ್ಲಾನಿಂಗ್ ಆ್ಯಕ್ಚುಲಿದು. ಅರ್ಥ ಆಯ್ತಲ್ಲ. ಮೋದಿ 3 ಜನ ಸೇರ್ಕೊಂಡು 3 ಪಾರ್ಟಿ ಕ್ರಿಮಿನಲ್ ಸೇರ್ಕೊಂಡು ಮಾಡಿರೋ ಪ್ಲಾನಿಂಗ್. ಒಟ್ಟಲ್ಲಿ ಚೇತನ್ ಗೌಡ್ರು ಆಚೆ ಬಂದರು. ಎಲ್ಲ ಯೂಟ್ಯೂಬಲ್ಲಿ ಇದೆ. ಇಂಗ್ಲೆಂಡ್ ಮೇಲೂ ಗೆದ್ದರು. ರೋಹಿತ್ಗೆ ಕಪ್ ಕೊಟ್ಟಾಯಿತು. ಕ್ಯಾಪ್ಟನ್ಶಿಪ್ಪು T20 ಕ್ಯಾಪ್ಟನ್ಶಿಪ್ಪು ಸೂರ್ಯಕುಮಾರ್ ಯಾದವ್ಗೆ ಕೊಟ್ಟಾಯಿತು. ಮ್ಯಾಚಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚು ಕೊಹ್ಲಿಗೆ ಹೋಯಿತು, ಸೀನಿಯರ್ ಪ್ಲೇಯರಿಗೆ. ಸೊ ಕ್ರೆಡಿಟ್ ಪೂರ್ತಿ ಯಾರಿಗೆ ಹೋಯಿತು? ಮೈ ಕಂಟ್ರಿ ಪಬ್ಲಿಕ್ಕಿಗೆ. ಯಾಕೆಂದರೆ ಈ ಮ್ಯಾಚು ದೈವಶಕ್ತಿ ಗೆಲ್ಸಿರೋ ಮ್ಯಾಚ್. ಎಲ್ಲ ಜನನೇ ನೋಡಿದ್ದಾರೆ. ಯಾಕೆಂದರೆ 30 ಬಾಲಿಗೆ 30 ರನ್ನು. ಮಿಲ್ಲರು ಮತ್ತು ಇನ್ನೊಬ್ಬ 200 ಸ್ಟ್ರೈಕ್ ರೇಟಲ್ಲಿದ್ದಂಥ ವ್ಯಕ್ತಿ 10 ಸೆಕೆಂಡ್ಲಿ ಹೊಡೆದಾಕ್ಬಿಡ್ತಿದ್ರು. ಅಂಥದ್ರಲ್ಲಿ 4 ವಿಕೆಟ್ ಆಮೇಲೆ ಹೋಯ್ತು. ಸೊ ದಟ್ಸ್ ಪವರ್ ಆಫ್ ನೇಚರ್, ಮೈ ಓನ್ ನೇಚರ್. ಸೊ ಮೈ ಕಂಟ್ರಿ ಪಬ್ಲಿಕ್ಕಿಗೆ ರೈಟ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಕೋಲ್ಕತ್ತಾ ಎಲೆಕ್ಷನ್, ತಮಿಳ್ನಾಡು ಎಲೆಕ್ಷನ್, ಕೇರಳ ಎಲೆಕ್ಷನ್, ಮಹಾರಾಷ್ಟ್ರ ಎಲೆಕ್ಷನ್, ಡೆಲ್ಲಿ ಎಲೆಕ್ಷನ್ ಇದೆ. ಅಷ್ಟೂ ಕಡೆಯೂ MLA ಎಲೆಕ್ಷನ್ ಚೇತನ್ ಗೌಡರು TRP ಪಾರ್ಟಿ ಓನ್ ಪಾರ್ಟಿ ವಿನ್ ಆಗುತ್ತೆ. ಪಾರ್ಟಿ ಪವರಿಗೆ ಬರುತ್ತೆ. ಪಬ್ಲಿಕ್ಕನ್ನೇ MLA ಆಗ್ತಾರೆ, ಪಬ್ಲಿಕ್ಗೆ ಚೀಫ್ ಮಿನಿಸ್ಟರ್ ಆಗ್ತಾರೆ, ಕ್ಯಾಬಿನೆಟಲ್ಲಿ ಇರ್ತಾರೆ. ದಟ್ ಟೈಮಲ್ಲೇ MP ಎಲೆಕ್ಷನ್ನು ನಡೀಬೋದು. ಯಾಕೆಂದರೆ ನಾನು ಕೋರ್ಟ್ ಪ್ರೊಸೀಡಿಂಗ್ಲಿ ಟರ್ಮಿನೇಟ್ ಆದರೆ MP ಎಲೆಕ್ಷನ್ನು ನಡೆಯುತ್ತೆ. ಅರ್ಥ ಆಯ್ತಲ್ಲ. ಕರ್ನಾಟಕದ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಟರ್ಮಿನೇಟ್ ಆದರೆ ಅದೇ ಟೈಮಲ್ಲಿ ಕರ್ನಾಟಕ MLA ಎಲೆಕ್ಷನ್ ಗೆಲ್ತೀವಿ, ಸೆಂಟ್ರಲ್ MP ಎಲೆಕ್ಷನ್ ಗೆಲ್ತೀವಿ. ಇದು ಕೋರ್ಟಲ್ಲಿರೋಂಥ ಪ್ರೊಸೀಡರ್ ಇದರಿಂದ ಅದು ನನಗೆ ಕೋರ್ಟ್ ಆರ್ಡರ್ ಮುಖಾಂತರ ನಡೆಯುತ್ತೆ. ಅದು ಆದರೆ ಅವಾಗಲೇ MP ಎಲೆಕ್ಷನ್ ಈ 5 ರಾಜ್ಯದ ಎಲೆಕ್ಷನ್ ಟೈಮಲ್ಲೇ ನಡೆಯುತ್ತೆ. ಸೊ ಮೈ ಕಂಟ್ರಿ ಪಬ್ಲಿಕ್ಕಿಗೆ ರೈಟ್ ಇನ್ಫಾರ್ಮೇಷನ್. ಎಲ್ಲ ನಿಮ್ಮ ಫ್ಯಾಮಿಲಿ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಪಾರ್ಟ್ ಟೈಮ್ ಆಗಿ ಮೈ ಪಾರ್ಟಿ TRP ಪಾರ್ಟಿನ ಬಗ್ಗೆ ವೋಟರ್ಸ್ನ ರೆಡಿ ಮಾಡಿಸಿ. ವೋಟರ್ ರೆಡಿ ಆಗ್ತಾ ಇದ್ದಾರೆ. ಆಲ್ರೆಡಿ 60 ಕೋಟಿ ವೋಟರ್ಸ್ ಇದ್ದಾರೆ. ನೀವು ಯಾವುದೇ ಒಳ್ಳೆಯ ವಿಚಾರದಲ್ಲಿ ಇದು ಮಾಡಿದ್ರೆ ಸಾಕಷ್ಟೇ. ಸೊ ನೆಕ್ಸ್ಟ್ ಡೇಸಲ್ಲಿ ಇದು ಪಕ್ಕ ಲೀಗಲಿಯಾಗಿ ನಿಮ್ಮ ಕಣ್ಮುಂದೆ ಬರುತ್ತೆ. ಎಲ್ಲ ಲೀಗಲಿ ಪಕ್ಕ ದಾಖಲಾತಿ ಇದ್ಕೊಂಡು EVM ಮಿಷನಲ್ಲಿ ಶ್ರೀ ಚೇತನ್ ಗೌಡ್ರು TRP ಪಾರ್ಟಿ ಶಾರ್ಟ್ಲಿ ಬರುತ್ತೆ. ಯಾವುದೇ ರೀತಿಯ ಇದು ಮಾಡ್ಕೊಳೋದು ಬೇಡ. ಮೈ ವೋಟರ್ಸ್ 60 crores ವೋಟರ್ಸ್ ಇದ್ದಾರೆ. ಈ ದೇಶದ ಫ್ಯೂಚರ್ ಅಂದರೆ ಇವರು 800 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ. ಶ್ರೀ ಚೇತನ್ ಗೌಡರು 1000 lakhs crores ಪ್ರಾಫಿಟಲ್ಲಿ ನಿಲ್ಲಿಸೋಂಥ ಜವಾಬ್ದಾರಿ ಚೇತನ್ ಗೌಡ್ರದ್ದಿರುತ್ತೆ. ಆ್ಯಂಡ್ ಮೈ ಕಂಟ್ರಿಲಿ ಈ ಪ್ರೆಸಿಡೆಂಟ್ ಆದಂಥ ಮುರ್ಮು ಮೇಡಮ್ ಅವರು ಈ ಶಾರ್ಟ್ಲಿ ರಾಜ್ಯಸಭಾ ಮೆಂಬರ್ ಮಾಡಿದ್ರೆ ಶ್ರೀ ಚೇತನ್ ಗೌಡ್ರನ್ನ ಪಾರ್ಲಿಮೆಂಟ್ ಇನ್ಸೈಡ್ ಆ್ಯಕ್ಚುಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಿದೆ. ಅವೆಲ್ಲ ಏನು ಅವ್ರು ಲೀಡ್ರ್ಗಳವರು. ಕತ್ತೆ ಏಜಾಗಿದ್ದಷ್ಟೇ. ಸಂವಿಧಾನ ನಿಂದನೆ ಮಾಡೋನಿಗೆ ಕತ್ತೆ ಏಜಾದರೆ ಏನಂತೆ, ನೀನೊಂದು ಒಂಟ್ರ ಕತ್ತೆನೇ ಅನ್ನೋದು ಸೊ ಪ್ರೂವ್ ಆಗ್ತದೆ. ಎಲ್ಲ ಹೊಟ್ಟೆ ನೋಡಬೇಕು, ಬರ್ರಿ ಬಿಲ್ಡಪ್ಪು, ಶೋ ಅಪ್. ಸರ್ ಈ ರೋಹಿತ್ 50 ಮ್ಯಾಚ್ ಇದೆಯಲ್ಲ, 50 ಅಂದು ಟೆಸ್ಟ್ ಮ್ಯಾಚಿಗೆ ಕಾನ್ಸಂಟ್ರೇಟ್ ಮಾಡು. 2020 ಕ್ಯಾಪ್ಟನ್ಶಿಪ್ಪನ್ನು ಸೂರ್ಯಕುಮಾರಿಗೆ ಬಿಟ್ಕೊಟ್ಬಿಡು.
ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಸುಪ್ರೀಂ ಕೋರ್ಟ್, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಪಬ್ಲಿಕ್.